ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಗೆ ದೊಡ್ಡ ಕಗ್ಗಂಟಾಗಿದೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಗೆ ದಕ್ಷಿಣ ಕ್ಷೇತ್ರ ಟೆನ್ಷನ್ ಅನ್ನ ತಂದಿಟ್ಟಿದೆ. ಬೆಂಗಳೂರು ದಕ್ಷಿಣದಲ್ಲಿ ತಣ್ಣಗಾಗ್ತಾ ಇಲ್ಲ ಅಸಮಾಧಾನ. ತೇಜಸ್ವಿನಿ ಅನಂತ್ ಕುಮಾರ್ ನಿರ್ಧಾರ ಆದ್ರೂ ಏನು ಅನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ತೇಜಸ್ವಿಯನ್ನ ಬೆಂಬಲಿಸ್ತಾರ ತೇಜಸ್ವಿನಿ ಅನಂತ್ ಕುಮಾರ್ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಬೆಂಬಲವೋ ತಟಸ್ಥವೋ ಅನ್ನೋದ್ರ ಬಗ್ಗೆ ಇವತ್ತು ತೇಜಸ್ವಿನಿ ಅವರು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸೊ ಹೀಗಾಗಿನೇ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ತೇಜಸ್ವಿನಿ ಅನಂತ್ ಕುಮಾರ್ ಅವರ ನಡೆ. ಟಿಕೆಟ್ ತಪ್ಪಿದ್ದಕ್ಕೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಭಾರಿ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ವರಿಷ್ಠರ ವಿರುದ್ಧ ಮುನಿಸಿಕೊಂಡಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್. ಬಿಎಸ್ವೈ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅವರನ್ನ ಮನವೊಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರ ಜೊತೆ ಕೈ ಜೋಡಿಸಿದೆ ಎಬಿವಿಪಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹೈಕಮಾಂಡ್ ರಾಜ್ಯ ನಾಯಕರ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಎಬಿವಿಪಿ ರಾಷ್ಟ್ರೀಯ ಕಾರ್ಯದರ್ಶಿ ವಿನಯ್ ಬಿದ್ರೆ ಕಿಡಿಕಾರಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಅವರು ಇಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಜೊತೆ ಕೈ ಜೋಡಿಸಿದ್ದಾರೆ. ವಿನಯ್ ಬಿದ್ರೆ ಅಸಮಾಧಾನಕ್ಕೂ ಕೂಡ ಒಂದು ಕಾರಣ ಇದೆ. ತುಮಕೂರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಈ ವಿನಯ್ ಬಿದ್ರೆ. ತೇಜಸ್ವಿ ಪರ ಒಲವು, ವಿನಯ್ ಬಿದ್ರೆ ಬಗ್ಗೆ ಅಸಡ್ಡೆಯನ್ನ ತೋರಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ ಮೇಲೆ ಗರಂ ಆಗಿದ್ದಾರೆ ವಿನಯ್ ಬಿದ್ರೆ. ಇಲ್ಲಿ ಪ್ರಮುಖವಾಗಿ ನಾನು ಕೂಡ ಇದೇ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದೆ, ನಾನು ಕೂಡ ಇಲ್ಲಿ ಭಾಗ್ಮಿ ಆಗಿದ್ದೆ, ನಾನು ಕೂಡ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಿದ್ರೆ ಆದ್ರೆ ನನಗೆ ಮಾತ್ರ ಟಿಕೆಟ್ ಸಿಕ್ಕಿಲ್ಲ. 20 ವರ್ಷಗಳು ಸಂಘಟನೆ ಮಾಡಿದವರನ್ನೇ ಕೈಬಿಟ್ಟಂತಹ ಕೋಪವನ್ನ ತೋರಿಸ್ತಾ ಇದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ವಿನಯ್ ಬಿದ್ರೆ ಅವರು. ಬೆಂಗಳೂರು ದಕ್ಷಿಣದ ಜೊತೆಗೆ ತುಮಕೂರಲ್ಲೂ ಕೂಡ ಒಳೇಟಿನ ಭೀತಿ ಈಗ ಬಿಜೆಪಿಗೆ ಎದುರಾಗಿದೆ. ಅಸಮಾಧಾನ ಶಮನಕ್ಕೆ ಪ್ರಮುಖ ನಾಯಕರಿಗೆ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅಸಮಾಧಾನ ಶಮನಕ್ಕೆ ಇಲ್ಲಿ ಪ್ರಮುಖವಾಗಿ ಅಶೋಕ್ ಮತ್ತು ಸೋಮಣ್ಣಗೆ ಜವಾಬ್ದಾರಿಯನ್ನ ನೀಡಿದ ಹೈಕಮಾಂಡ್. ರಾಜ್ಯ ಉಸ್ತುವಾರಿ ಬಿಜೆಪಿಯ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಅವರು ಅಶೋಕ್ ಮತ್ತು ಸೋಮಣ್ಣ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರುವಂತದ್ದು. ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು. ಸೊ ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂತಹ ಒಂದು ಜವಾಬ್ದಾರಿಯನ್ನ ಕೂಡ ನೀಡಲಾಗಿದೆ. ಅಸಮಾಧಾನವನ್ನ ತಣ್ಣಗಾಯಿಸಲು ನಡೀತಾ ಇದೆ ಪ್ರಯತ್ನ. ಚುನಾವಣೆ ಹೊಸ್ತಿಲಲ್ಲಿ ಕುರಿತಾ ಇದೆ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಈಸಿಯಾಗಿ ಗೆಲ್ಲಬಹುದಾಗಿದ್ದಂತಹ ಕ್ಷೇತ್ರವನ್ನ ಬಿಜೆಪಿ ಇಲ್ಲಿ ಕಗ್ಗಂಟಾಗಿ ಮಾಡಿಕೊಂಡಿದೆ. ನೋಡ್ತಾ ಇದ್ವಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟೆನ್ಷನ್ ಯಾವ ರೀತಿಯಾಗಿ ಶುರುವಾಗಿದೆ ಬಿಜೆಪಿಗೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಯಿಂದ. ಎಸ್ ಆರ್ ರಮೇಶ್ ಹಿರೇಜಂಬೂರು, ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಈಸಿಯಾಗಿ ಗೆಲ್ಲಬಹುದಾಗಿದ್ದಂತಹ ಕ್ಷೇತ್ರವನ್ನ ಅಷ್ಟೇ ಈಸಿಯಾಗಿ ಕಳೆದುಕೊಳ್ಳುವಂತ ಭೀತಿ ಎದುರಾಗಿರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಅಲ್ಲಿದ್ದಂತ ಒಂದು ತಲೆಬಿಸಿಯನ್ನ ನಿವಾರಿಸಿಕೊಳ್ಳುವಂತ ಯತ್ನವನ್ನ ಮಾಡ್ತಾ ಇದೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಇಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಒಂದು ರೀತಿಯ ಅಗ್ನಿ ಪರೀಕ್ಷೆ ಎದುರಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮೊದಲ ಚುನಾವಣೆಯಲ್ಲಿ ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಗಿದ್ದಾವೆ. ಅದಕ್ಕೆ ಪ್ರಮುಖ ಕಾರಣ ಬಿಜೆಪಿ ನಾಯಕರೇ ತೇಜಸ್ವಿ ಅನಂತ್ ಕುಮಾರ್ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದನ್ನ ಮಾತನ್ನ ಹೇಳಿದ್ದು, ಜೊತೆಗೆ ಅವರನ್ನೇ ಮುಂದೆ ಇಟ್ಕೊಂಡು ಪಕ್ಷದ ಚುನಾವಣಾ ಕಚೇರಿಗಳು ಜೊತೆ ಬೇರೆ ಬೇರೆ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂತದ್ದು ಇದೆಲ್ಲದಕ್ಕೂ ಕೂಡ ಕಾರಣ. ಆದ್ರೆ ಆರ್ ಅಶೋಕ್ ಮತ್ತೆ ವಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ಆಗಿದ್ದು, ಆದ್ರೆ ರಾಜ್ಯ ಘಟಕ ಏನು ಶಿಫಾರಸು ಮಾಡಿತ್ತೋ ಆ ಹೆಸರನ್ನ ಕೈಬಿಟ್ಟು ಅಂತಿಮ ಕ್ಷಣದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿರುವಂತದ್ದು ಎಲ್ಲ ಗೊಂದಲಕ್ಕೆ ಕಾರಣ. ಆದ್ರೆ ಈ ಗೊಂದಲಗಳಿಗೆ ಬೆನ್ನಲ್ಲೇ ಈಗ ಅಸಮಾಧಾನ ಏನು ಸ್ಫೋಟಗೊಳ್ತಾ ಇದೆಯೋ ಅದಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂತ ಕೆಲಸವನ್ನ ಎಬಿವಿಪಿ ಮಾಡ್ತಾ ಇದೆ. ಯಾಕೆಂದ್ರೆ ಎಬಿವಿಪಿಯ ಮುಖಂಡರಾಗಿರ್ತಕ್ಕಂಥ ವಿನಯ್ ಬಿದ್ರೆ ಅವರು ತುಮಕೂರಿನಲ್ಲಿ ಟಿಕೆಟ್ ಅನ್ನ ಕೇಳಿದ್ರು. ಎಬಿವಿಪಿಯಿಂದ ಸ್ಪರ್ಧೆ ಮಾಡುವಂತ ರಾಜ್ಯದ ಏಕೈಕ ಅಭ್ಯರ್ಥಿ ನಾನೊಬ್ಬನೇ, ಹಾಗಾಗಿ ತುಮಕೂರಿನಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಅವರು ಹೈಕಮಾಂಡ್ ನಾಯಕರಿಗೆ ದುಂಬಾಲು ಬಿದ್ದಿದ್ರು. ಆದ್ರೆ ಎಲ್ಲೂ ಕೂಡ ವಿನಯ್ ಬಿದ್ರೆ ಅವರ ಹೆಸರು ಕೇಳಿ ಬರಲಿಲ್ಲ, ಜೊತೆಗೆ ಅವರಿಗೆ ಟಿಕೆಟ್ ಕೂಡ ಕೊಡಲಿಲ್ಲ. ಆದರೆ
ಕೇವಲ ಎಬಿಪಿಯಿಂದ ಏನು ಬಿಜೆಪಿ ಯುವ ಮೋರ್ಚಾಗೆ ಸೇರ್ಪಡೆ ಆದಂತಹ ಏನು ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಎಬಿಪಿಯ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ಸೃಷ್ಟಿ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಎಬಿಪಿಯ ಮುಖಂಡರು ಕೆಲವು ಕಾರ್ಯಕರ್ತರು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ಸಜ್ಜಾಗಿರುವಂತದ್ದು. ಜೊತೆಗೆ ತುಮಕೂರಿನಲ್ಲೂ ಕೂಡ ಬಿಜೆಪಿಗೆ ಹೊಡೆತ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಮಾತಿಗೆ ಯಾವುದೇ ರೀತಿಯ ಕಿಮ್ಮತ್ತು ಕೊಡದೇನೆ ಏಕಾಏಕಿ ತಾವೇ ನಿರ್ಧಾರ ಮಾಡಿರುವಂತದ್ದು ಅಂತಿಮ ಅನ್ನುವಂತ ರೀತಿಯ ಸಂದೇಶವನ್ನು ರವಾನೆ ಮಾಡಿರುವಂತದ್ದು, ಏನು ಸ್ಥಳೀಯ ನಾಯಕರಲ್ಲಿ ಆಕ್ರೋಶವನ್ನು ಸೃಷ್ಟಿ ಮಾಡಿರುವಂತದ್ದು, ಬಿಜೆಪಿಯಲ್ಲಿ ಸೃಷ್ಟಿ ಆಗಿರತಕ್ಕಂಥ ಈ ಅಸಮಾಧಾನವನ್ನ ಹೈಕಮಾಂಡ್ ನಾಯಕರು ಶಮನ ಮಾಡಲಿಕ್ಕೋಸ್ಕರವೇ ಆರ್ ಅಶೋಕ್ ಮತ್ತೆ ವಿ ಸೋಮಣ್ಣ ಅವರಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ. ಇಷ್ಟಾದ್ರೂ ಕೂಡ ಇನ್ನೂ ಕೂಡ ಈ ಅಸಮಾಧಾನ ಶಮನಗೊಳ್ತಾ ಇಲ್ಲ. ಜೊತೆಗೆ ಎಬಿಪಿ ಕಾರ್ಯಕರ್ತರು ಕೂಡ ತೇಜಸ್ವಿನಿ ಸೂರ್ಯ ಅವರಿಗೆ ಬೆಂಬಲವನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬೆಂಬಲ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಮತ್ತೆ ಮನೆ ಮನೆಗಳಿಗೆ ತೆರಳಿ ಅವರ ವಿರುದ್ಧವಾಗಿ ಪ್ರಚಾರ ಮಾಡ್ತಾರೋ ಅಂತೇಳಿ ಬಿಜೆಪಿಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಹೈಕಮಾಂಡ್ ನಾಯಕರು ಈ ಅಸಮಾಧಾನವನ್ನ ಶಮನಗೊಳಿಸಿ ಬಿಜೆಪಿಗೆ ಏನು ಭದ್ರಕೋಟೆ ಅಂತ ಹೇಳಿ ಕೇಳಿ ಬರ್ತಾ ಇತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ, ಆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ಪ್ಲಾನ್ ಅನ್ನ ಮಾಡ್ತಾರಾ ಅಥವಾ ಕೊನೆ ಕ್ಷಣದಲ್ಲಿ ಇದು ಕಾಂಗ್ರೆಸ್ ಪಾಲಾಗುತ್ತಾ ಅನ್ನುವಂತಹ ಅನುಮಾನಗಳು ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಮತದಾರ ಯಾವ ರೀತಿ ಉತ್ತರ ಕೊಡ್ತಾನೆ ಇದಕ್ಕೆ ಅಂತ ಕಾದ್ ನೋಡ್ಬೇಕು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ರಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.